ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ಸುಮಾರು 10 ಗ್ರಾಮಗಳಿಗೆ ಮೀಸಲಿಡಲಾಗಿದ್ದ ಸ್ಮಶಾನ ಮತ್ತು ಇತರೆ ಮೂಲಭೂತ ಸೌಕರ್ಯಗಳ ಸರ್ಕಾರಿ ಜಮೀನನ್ನು ಒಂದೇ ಕುಟುಂಬದ ಮೂವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ತೀವ್ರ ಪ್ರತಿಭಟನೆ ನಡೆಸಿದರು. ನ್ಯಾಯ ಸಿಗುವವರೆಗೂ ಸ್ಥಳ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಗ್ರಾಮಸ್ಥರಾದ ಮಲ್ಲಿಕಾರ್ಜುನ, ಸುರೇಶ್, ಅಣ್ಣಪ್ಪ ಮಾತನಾಡಿ, ದೇವಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 53 ಹಾಗೂ ಪೊನ್ನತಪುರ ಗ್ರಾಮದ ಸರ್ವೆ ನಂಬರ್ 54ರಲ್ಲಿ ಒಟ್ಟು 32 ಎಕರೆ ಸರ್ಕಾರಿ ಭೂಮಿ ಮೀಸಲಿಡಲಾಗಿತ್ತು. ಇದು ಸ್ಮಶಾನ ಸೇರಿದಂತೆ ಗ್ರಾಮ ಠಾಣೆಯ ಅಗತ್ಯಗಳಿಗಾಗಿ ಇದೆ. ಆದರೆ ಇದೇ ಗ್ರಾಮದ ಹನುಮಂತ ಭೋವಿ, ಶಿವು ಭೋವಿ ಮತ್ತು ಪುಟ್ಟ ಭೋವಿ ಎಂಬ ಒಂದೇ ಕುಟುಂಬಸ್ಥರು ಅಕ್ರಮ ದಾಖಲೆ ಸೃಷ್ಟಿಸಿಕೊಂಡು ಭೂ ಕಬಳಿಕೆಗೆ ಯತ್ನಿಸಿದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ಕುಟುಂಬಗಳಿರುವ ಈ ಗ್ರಾಮಗಳಿಗೆ ಸ್ಮಶಾನಕ್ಕೆ ಜಾಗವಿಲ್ಲ. ಸರ್ಕಾರಿ ಜಮೀನು ಮಂಜೂರಾದ 8 ಜನರಿಗೆ ನಿಗದಿತ ಭೂಮಿಗಿಂತ ಹೆಚ್ಚುವರಿಯಾಗಿ ಒತ್ತುವರಿ ಮಾಡಿಕೊಂಡಿರುವ ಈ ಕುಟುಂಬಸ್ಥರು ರಾತ್ರೋರಾತ್ರಿ ಜೆಸಿಬಿಗಳನ್ನು ಬಳಸಿ ರುದ್ರಭೂಮಿಯ ಜಾಗವನ್ನೇ ಮುಚ್ಚಿ ಹಾಕಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಗಣೇಶ್ ಎಂಬುವರು ಅವರೊಂದಿಗೆ ಶಾಮೀಲಾಗಿದ್ದಾರೆ. ನಮಗೆ ನ್ಯಾಯ ಸಿಗುವವರೆಗೂ ಸ್ಥಳದಿಂದ ಕದಲುವುದಿಲ್ಲ. ಸ್ಮಶಾನಕ್ಕೆ ಸ್ಥಳಾವಕಾಶ ಮಾಡಿಕೊಳ್ಳುವುದರ ಜೊತೆಗೆ ಜಮೀನು ಇಲ್ಲದವರಿಗೆ ಜಮೀನು ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿದರು. ಮಶಾನಕ್ಕೆ ಮುಳುಗು ಮಾಡಿಬಿಟ್ಟು ನಿಜವಾದ ಫಲಾನುಭವಿ ಬಡವರಿಗೆ ಕೊಡ್ಲಿ. ನಾವು ಮಶಾನಕ್ಕೆ ಜಾಗವನ್ನ ರಿಸರ್ವ್ ಮಾಡಿದೆ. ಜಾಗ ಅಂತ ರಿಸರ್ವ್ ಮಾಡಬೇಕು. ಹಿಂದೆ ಹೊಡೆದ್ರಲ್ಲ, ಈಗ ನೋಡಿ 50 ವರ್ಷ ಹಿಂದೆ 50 ವರ್ಷ ಜೋಳ ಬೇದು ಬಳಪದಲ್ಲಿ ಇದಾವಲ್ಲ, ಇದು 50 ವರ್ಷದಿಂದ ಜೋಳ ಬೆಳೆದಾನ. ಗುಂಡಿ 4 ಗುಂಡಿ ಎತ್ತಿರೋಳ ಈ ತರ ಆ ತರ ಬಂದಿದ್ದಾನೆ ಮಣ್ಣನ್ನ. ನೀವೆಲ್ಲ ನೋಡಿದ್ರಿ. ಇದನ್ನ ದಯಮಾಡಿ ಈಗಲೇ ಈ ಮಾನ್ಯ ಜಿಲ್ಲಾಧಿಕಾರಿ ನಾವು ಕೇಳಿದಿಷ್ಟೇ, ಇಲ್ಲಿವರೆಗೂ ನಮ್ಮ ಇತಿಹಾಸದಲ್ಲಿ ಜಿಲ್ಲಾಧಿಕಾರಿ ಈ ಜಾಗ ಬಂದಿಲ್ಲ. ದಯಮಾಡಿ ಬರಲೇಬೇಕು. ಇವತ್ತೇನಾರ ರದ್ದಾಗಿ ಅವ್ನ ಪಾಣಿ ರದ್ದು ಮಾಡಲಿಲ್ಲ ಅಂದ್ರೆ, ಫುಲ್ಲ ಮಾಡಲಿಲ್ಲ ಅಂದ್ರೆ ನಾವು ಇಲ್ಲೇ ಶಾಮೀನು ಹಾಕೊಂಡಿದ್ವಿ. ಇಲ್ಲೇ ಹಗಲು ರಾತ್ರಿ ಧರಣಿ ಮಾಡ್ತೀವಿ. ಇದು ಮುಗಿಯೋವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ. ಇನ್ನು ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಗ್ರಾಮಸ್ಥರ ಅಹವಾಲು ಆಲಿಸಿ ಮಾತನಾಡಿ, ಪ್ರತಿಭಟನೆ ಒಂದೇ ಪರಿಹಾರವಲ್ಲ. ನಿಮ್ಮ ಸಮಸ್ಯೆಗೆ ನನ್ನ ಬಳಿ ಬಂದು ಮಾಹಿತಿ ನೀಡಿ. ಈ ಸರ್ವೆ ನಂಬರ್ನಲ್ಲಿ ಎಷ್ಟು ಜಾಗ ಒತ್ತುವರಿಯಾಗಿದೆ ಎಂಬುದನ್ನು ನಿಖರವಾಗಿ ತಿಳಿಯಲು ಸರ್ವೆ ಅಧಿಕಾರಿಗಳಿಗೆ ಕೂಡಲೇ ಸರ್ವೆ ನಡೆಸಲು ಸೂಚನೆ ನೀಡಲಾಗಿದೆ. ಇಲ್ಲಿ ಯಾರೇ ಒತ್ತುವರಿ ಮಾಡಿದರೂ ಅದನ್ನು ಬಿಡುವುದಿಲ್ಲ. ರುದ್ರಭೂಮಿಗೆ ಮೀಸಲಿಟ್ಟ ಜಾಗವನ್ನ ಯಾರೂ ಸಹ ಕಬಳಿಸುವಂತಿಲ್ಲ. ಮಂಜೂರಾದ ಸಾಗುವಳಿಯಲ್ಲಿ ಎಷ್ಟು ಜಮೀನು ನೀಡಲಾಗಿದೆಯೋ ಅಷ್ಟಕ್ಕೆ ಮಾತ್ರ ಅವರಿಗೆ ಅವಕಾಶವಿರುತ್ತದೆ. ಹೆಚ್ಚುವರಿ ಒತ್ತುವರಿ ಮಾಡಿದರೆ ಅದನ್ನು ಹಿಂಪಡೆಯುವ ಅಧಿಕಾರ ನಮಗಿದೆ ಎಂದು ಸ್ಪಷ್ಟಪಡಿಸಿದರು. ಸರ್ವೆ ನಂಬರ್ 53 ರಿಲೇಟೆಡ್ ಟೋಟಲ್ ಆಕಾರ ಬಂದ ಪ್ರಕಾರ ಎಷ್ಟು ವಿಸ್ತೀರ್ಣ ಇದೆ ಅದು ಪೂರ್ತಿ ಸರ್ವೆ ಆಗಿ ಯಾರ್ಯಾರಿಗೆ ಸಾಗುವಳಿ ಚೀಟಿ ಇಶ್ಯೂ ಆಗಿದೆ, ಅದು ಹಂಗಾಮಿ ಸಾಗುವಳಿ ಚೀಟಿ ಇರಬೇಕು ಅಥವಾ ಕಾಯಂ ಸಾಗುವಳಿ ಚೀಟಿ ಇರಲಿ ಅಥವಾ ಆ ಫೈಲ್ ಎನ್ಕ್ವೈರಿಯಲ್ಲಿ ಇರಲಿ, ಆ ಎಕ್ಸ್ಟೆಂಟನ್ನು ಅಷ್ಟಕ್ಕೆ ಇಟ್ಟು ಸರ್ವೆ ಮಾಡಲಿ. ಉಳಿದಂತೆ ಇದರಲ್ಲಿ HRP YRP ಏನಾದರೂ ರಿಸರ್ವ್ ಆಗಿದೆಯಲ್ಲ ಅದನ್ನು ಎಕ್ಸ್ಟೆಂಟನ್ನು ಮೈನಸ್ ಇಟ್ಟು ಈ ಸರ್ವೆ ನಂಬರ್ಲಿ ಜಾಗ ಉಳಿತು ಅಂದರೆ ಅದನ್ನು ನಾವು ಸ್ಮಶಾನಕ್ಕಾಗಿ ರಿಸರ್ವ್ ಮಾಡಬೇಕು. HRP YRPದು ಸ್ಕೆಚ್ ಅವೈಲೇಬಲ್ ಇಲ್ಲ. ಅವೈಲೇಬಲ್ ಇದ್ದರೆ ನಮ್ಗೆ ಅನುಕೂಲ ಆಗ್ತಿತ್ತು. ಸೊ ಎಕ್ಸ್ಟೆಂಟ್ ಮಾತ್ರ ಇರ್ತದೆ. ಆ ಎಕ್ಸ್ಟೆಂಟನ್ನು ಮೈನಸ್ ಮಾಡಿ ಉಳಿತು ಅಂದರೆ ಸ್ಮಶಾನಕ್ಕೆ ರಿಸರ್ವ್ ಮಾಡ್ತೀವಿ. ಈಗ ಯಾರು ಸಾಗುವಳಿದಾರಿದಾರಲ್ಲ ಅವ್ರಿಗೆ ಎಷ್ಟು ಮಂಜೂರಿ ಆಗಿದೆ ಆ ಮಂಜೂರಿ ಅಥವಾ ಅವರು ಉಳುಮೆ ಮಾಡ್ತಿರೋ ಜಾಗ ಯಾವುದು ಕಡಿಮೆಯೋ ಅಷ್ಟಕ್ಕೆ ಫಿಕ್ಸ್ ಇಟ್ಟು ಈಗ ನಾವು ಏನು ಮಾಡ್ತೀವಿ ಅದನ್ನು ಕಲ್ಲು ಹಾಕಕ್ಕೆ ಹೇಳ್ತೀವಿ. ಬಾಂಧಕಲ್ಲಿ ಸರ್ವೆಗೆ ಹಾಕಿದ್ದೀನಿ ನಾನು. ಅಲ್ಲಿ ಬಾಂಧಕಲ್ಲಿ ಇರ್ತಲ್ಲ ಅವ್ರು ಅಷ್ಟಕ್ಕೆ ಸೀಮಿತ ಆಗುತ್ತೆ. ಎರಡನೇದು ಇನ್ನು ಇಲ್ಲಿಗೆಲ್ಲ ಗ್ರ್ಯಾಂಟ್ ಆಗಿದ್ದಾವೆ, ಇದಾಗಿದ್ದಾವೆ ಅಂತಂದರೆ ಅವ್ರು ವಿತ್ ಪ್ರಾಪರ್ AC ಸಾಹೇಬರಿಗೆ ಅದು ರದ್ದು ಮಾಡುವ ಅಧಿಕಾರ ಇರ್ತದೆ. ಸೊ ಅಪೀಲ್ ಹಾಕೊಂಡು ಅಲ್ಲಿ ಕ್ರಮ ಕೈಗೊಳ್ಬೋದು. ಓಕೆ.